ಸರ್ಕಾರದ 1972ರಲ್ಲಿ ಅಂಗನವಾಡಿ ಪ್ರಾರಂಭವಾಗಿದೆ. ಆ ಪ್ರಾರಂಭದಲ್ಲಿ ನಮ್ಮ ಮಕ್ಕಳನ್ನು 3 ರಿಂದ 6 ವರ್ಷದ ಮಕ್ಕಳು ನಮ್ಮ ಅಂಗನವಾಡಿಯಲ್ಲಿ ಸೇರ್ಪಡೆಯಾಗಿದೆ. ಆಗಿನ ಸಲುವಾಗಿ ಈ ಸರ್ಕಾರ ಬಂದಂಥ ಸರ್ಕಾರ ಏನು ಮಾಡ್ಲತ್ತಿದೆ ಅಂದರೆ CEEC ಅಂಥೇಳಿ ಒಂದು ಪ್ರಾಜೆಕ್ಟ್ ತೆಗೆದಿದೆ. ಅದರ ಸಲುವಾಗಿ ಅವರ ECC ಅವರೊಂದು ಪ್ರಾಜೆಕ್ಟ್ ತೆಗೆದು ಈ ಹೊಸದಾಗಿ ನಮ್ಮ ಅಂಗನವಾಡಿಯನ್ನು ರದ್ದುಗೊಳಿಸಬೇಕು, ಕುಂದುಕೊರತೆ ಮಾಡಬೇಕು. ಈ ಅಂಗನವಾಡಿದವರಿಗೆ ಕೆಲಸ ಮಾಡೋಕೆ ಅವರು ನಮ್ಗೆ ಬಿಡ್ಲಾಕಿಲ್ಲ. ಈ ಸರ್ಕಾರ ಏನೂ ಕೆಲಸ ಬರಲಿ, ಅಂಗನವಾಡಿನೇ ಮೊದಲ ಮುಖ್ಯ ಪಾಯಿಂಟ್ ಆಗಿದೆ. BLO ಮಾಡಬೇಕು, ಅಂಗನವಾಡಿ ಸಾಕ್ಷರತೆ ಬಂದಿತ್ತು ಆವಾಗ ಅಂಗನವಾಡಿ, ಮತ್ತೊಂದು ಪೋಲಿಯೋ ಹಾಕಬೇಕು ಅಂಗನವಾಡಿ, ಮತ್ತು ಯಾವುದೋ ಸರ್ವೆ ಮಾಡಬೇಕು ಅಂಗನವಾಡಿ, ಮತ್ತು BLO ಅದು ಗೋಲಿ ಕೊಡಬೇಕು ಅಂಗನವಾಡಿ. ಪ್ರತಿಯೊಂದಕ್ಕೆ ಕೆಲಸ ಮಾಡಿ ಅಂಗನವಾಡಿ ಕುಂದುಕೊರತೆ ತಂದಂಥ ಈ ಸರ್ಕಾರ ನಾವು ಶಾಲಾ ಪೂರ್ವ ಶಿಕ್ಷಣ ಮಾಡೋಂಥ ನಮ್ಮ ಅಂಗನವಾಡಿಗೆ ಅವರು ಬಿಡು ಕೊಡಲಿಲ್ಲ. ICDS ಅನ್ಬೇಕಾದ್ರೂ ನಾವು ಉಳಿಸ್ಬೇಕಂಥೇಳಿ ನಾವು ಈ MLA ಸರ್ರಿಗೆ ಒಂದು ಮನವಿ ಪಟ್ಟಿ ಮುಂದೆ ಬರೋಂಥ ದಿನದಲ್ಲಿ ಇದು ನಾವು ಬಿಡೋದಿಲ್ಲ. ನಾವೀಗ ಆಲ್ರೆಡಿ ಆಗಲೇ ನಾವು ಒಂದು ಗುಲ್ಬರ್ಗಕ್ಕೆ ಒಂದು ಹೋರಾಟ ಮಾಡಿ ಒಂದು ಮೆನವಿ ಕೊಟ್ಟು ಬಂದಿದ್ದೀವಿ. ಅವ್ರು ಅನ್ಬೇಕಾ ತಾತ್ಕಾಲಿಕವಾಗಿ ಅಂಥೇಳಿ ನಮಗೆ ಹೇಳಿ ಅಲ್ಲಿಂದು ಜಾಗ ಅಗಲಕ ಹಚ್ಚಾರ. ಅದರ ಸಲುವಾಗಿ ನಾವು ವಾಪಸ್ ಬಂದೀವಿ. ವಾಪಸ್ ಬಂದಿನ ಮರನೇ ದಿವಸ ಅವ್ರು ಅನ್ಬೇಕಾದ ಸರ್ಕಾರ ಎಲೆಕ್ಷನ್ ಇದ್ದಾಗ ಇದು ಕೋಡ್ ಆಫ್ ಕಂಡಕ್ಟ್ ಅದ, ಇದ್ರ ನಮ್ಗೆ ಆರ್ಡರ್ ಕೊಡ್ಲಾಕ್ ಬರಲ್ಲ, ಇದು ನಮ್ಗೆ ಮಾಡ್ಲಾಕ್ ಬರಲ್ಲ, ಇದು ನಮ್ಗೆ ಏನೂ ಮಾಡ್ಲಾಕ್ ಬರಲ್ಲ ಅಂಥೇಳಿ ಆ ಸರ್ಕಾರ ಏನು ಮಾಡ್ತು 13ನೇ ತಾರೀಕಿಗೆ ಅವ್ರು ಅನ್ಬೇಕಾದ್ರೆ ಕೋಡ್ ಆಫ್ ಕಂಡಕ್ಟ್ ಟೈಮಿನಾಗ ಅವ್ರು ಅನ್ಬೇಕು ಆದೇಶ ಮಾಡ್ಯಾರ. ಸರ್ಕಾರಕ್ಕೆ ಆದೇಶ ಮಾಡಕ್ಕದ, ನಮ್ಮ ಸಂಘಟನೆದವ್ರಿಗೆ ಆದೇಶ ಮಾಡಕ್ಕಿಲ್ವಾ? ಅದ್ರ ಸಲುವಾಗಿ ನಾವು ಅವ್ರಿಗೆ ಪ್ರಶ್ನೆ ಮಾಡಕ್ಕೆ ಬಂದಿದ್ದೀವಿ. ಇವಾಗ ಇದು ಅನ್ಬೇಕಾದ್ರೆ ನಾವು ಬಿಡಂಗಿಲ್ಲ. ಈ ಬರಂತ ನಾಳೆ ತಾರೀಕಿಗೆ DDIPSನಲ್ಲಿ ಅಂಗನವಾಡಿ ಬಂದ್ ಮಾಡಿ ನಾವು ಅಷ್ಟು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಅನ್ಬೇಕಾದ್ರೆ ಹೊತ್ತು ಕೇಳಾಕ ಹೋಗಿ ನಾವು ಎಲ್ಲರೂ ಅಲ್ಲಿ ಕೆಲಸ ಮಾಡ್ತೇವೆ, ನಾವು ಅಲ್ಲಿ ಹೋರಾಟ ಮಾಡ್ತೇವೆ ಅಂತ ಹೇಳಿ 4 ಮಾತು ಹೇಳಿ. ನಮ್ಮ ಹೆಸರು ಪದ್ಮಾವತಿ ಸ್ವಾಮಿ, ಅಂಗನವಾಡಿ ಕಾರ್ಯಕರ್ತ, ಅಂಗನವಾಡಿ ಯೂನಿಯನ್ ಅಧ್ಯಕ್ಷ. ಆದರೆ ನಾವು ಶಾಸಕರಾಗಿ ತಮ್ಮ ಸೇವಕರಾಗಿ ನಮ್ಮ ಕಡೆಯಿಂದ ಏನೇನು ಪ್ರಯತ್ನ ಮಾಡಬೇಕು ಕಾನೂನು ಚೌಕಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ಆಮೇಲೆ CM ಜೊತೆ ಕೂಡ ಚರ್ಚೆ ಮಾಡ್ತೀನಿ. ಅಧಿವೇಶನ ಕೂಡ ಕ್ವಶನ್ ಕೂಡ ಹಾಕ್ತೀನಿ. ಎಲ್ಲ ತಾವು ಎಲ್ಲ ಕಡೆ ಹುಟ್ಟಿದ್ರಿ, ಎಲ್ಲ MLAಗೆ ನಮ್ಮ ತಾಲೂಕಿನಿಂದ ತಾವು ನಮ್ಮ ಕಡೆ ಬಂದಿದ್ದೀರಿ, ತಮ್ಮದು ಸ್ವಾಗತ. ನಾನು ಏನೇನು ಕಾನೂನು ಪ್ರಕಾರ ಮಾಡಬೇಕು ಖಂಡಿತವಾಗಿ ಪ್ರಯತ್ನ ಮಾಡ್ತೀನಿ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.